ಈಗ ನೀವ್ ಹೇಳೋ ಪ್ರಕಾರ ಆಟೋ ಚಾಲಕರಿಗೆ ನನಗೋದ್ರೆ ಈಗ ನೀವ್ ಹೇಳಿದ ಪ್ರಕಾರ ಯಾಕಂದ್ರೆ ಇಷ್ಟು ನಾನು ನಿಜವಾಗ್ಲೂ ನಾನು ಕೇಳಿರ್ಲಿಲ್ಲ. ಯಾಕಂದ್ರೆ ಈ ಆ್ಯಪ್ಗಳು ಬಂದಾಗ ಹೆಂಗೆಲ್ಲ ಸ್ಟಾರ್ಟಿಂಗ್ ಬಂತು, ಹೆಂಗ್ ಯೂಸ್ ಮಾಡಿ. ಯಾಕಂದ್ರೆ ಈಗ ಬೈಕ್ ಟ್ಯಾಕ್ಸಿ ಅಂದ್ರೆ ಅಗ್ರಿಗೇಟ್ ಕಂಪ್ನಿಗಳು ಅಂತವ್ರೆ, ಬಟ್ ಅದಕ್ಕೆ ಮುಂಚೆ ನಿಮ್ಮನ್ನ ಹೆಂಗ್ ಯೂಸ್ ಮಾಡ್ಕೊಂಡಿದ್ರಿ ಅಂತ ನೀವು ಹೇಳಿದ್ರಿ ಅಲ್ವಾ. ಸೊ ಈಗ ನಿಮ್ ಪ್ರಕಾರ ಆಟೋ ಚಾಲಕರು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು? ಈಗ ನೀವು ಯಾವಾಗ ಅಂದ್ರಿ ಆ ಮೊಬೈಲ್ನ ಕೊಟ್ಟು ಆಸೆ ತೋರಿಸಿ ನಿಮ್ಮನ್ನ ಈ ಲೆವೆಲ್ಗೆ ಬಂದಿದ್ದೀರಾ ಅಂತ. ಸೊ ಈಗ ಬೈಕ್ ಟ್ಯಾಕ್ಸಿ ಬಂದೈತೆ, ಇದರಿಂದನೂ ನಿಮ್ಗೆ ಇಂಪ್ಯಾಕ್ಟ್ ಆಗಿದೆ ಅಂತ. ಇವಾಗ ನನಗೆ ಗೊತ್ತಿರಂಗೆ, ನಾನು ಕೇಳ್ಪಟ್ಟಿರಂಗೆ ನೀವು ಮಾಡಿದೀರಾ. ಹೌದು, ಖಂಡಿತವಾಗ್ಲು. ಏನಕ್ಕೋಸ್ಕರ ನಿಮ್ಗೆ ಮಾಡ್ಬೇಕು ಅನಿಸ್ತು? ನಮ್ ದುಡಿಮೆಗೆ. ಅಲ್ಲ, ಏನಕ್ಕೋಸ್ಕರ ಅದ್ರಲ್ಲೇ ಏನಕ್ಕೆ ಮಾಡ್ಬೇಕು ಅನಿಸ್ತು? ಅದ್ರಲ್ಲಿ ಏನಕ್ಕೆ ಅಂತಂದ್ರೆ ಈಗ ನಾನು ಅದಕ್ಕೆ ಮುಂಚೆ ಮಾಡಿದೀನಿ ನಾನು. ಅಲ್ಲ, ನೀವು ಸ್ವಿಗ್ಗಿ ಎಲ್ಲ ಮಾಡ್ತಾ ಇದ್ರಿ, ಹೌದು. ಅದೆಲ್ಲ ಬಿಟ್ಟು ಬೈಕ್ ಟ್ಯಾಕ್ಸಿನೇ ಬೆಸ್ಟ್ ಅಪ್ಪ ಅಲ್ಲಿ, ಅದೆಲ್ಲದಕ್ಕಿಂತ ಬೆಸ್ಟ್ ಅಂತ ನಾನು ಎಲ್ಲೂ ಹೇಳಿಲ್ಲ. ಈಗ ಅಲ್ಲ, ನೀವು ಮಾಡಕ್ಕೆ ಚೆನ್ನಾಗಿದೆ ಅಂತ ಅನ್ನೋದಕ್ಕೆ ಕಾರಣ ಏನು? ಅದ್ರಲ್ಲಿ ಅಂತದೇನ್ ಅಟ್ರಾಕ್ಷನ್ ಮಾಡಿದ್ರು ಅವ್ರು ನಿಮ್ಗೆ? ಅದ್ರ ಈಸಿ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ವಿಗ್ಗಿ ಝೊಮ್ಯಾಟೊ ಮಾಡಿದಾಗ ಒಂಚೂರು ಹೆವಿ ರಿಸ್ಕ್ ಆಗೋದು, ನಾನು ಮಾಡಿದೀನಿ ಅದನ್ನ, ಬಾಡಿ ಪೈನ್ಸ್ ಆಗೋದು, ಕಷ್ಟ ಆಗೋದು. ಸೊ ಈಗ ನಿಮ್ಗೆ ಗೊತ್ತಲ್ವಾ. ಸೊ ಕಸ್ಟಮರ್ನ ಇಲ್ಲಿ ಒಂದ್ ಕಡೆಯಿಂದ ಪಿಕ್ ಮಾಡ್ಕೊಳ್ಳಿ, ಒಂದ್ ಕಡೆಯಿಂದ ಡ್ರಾಪ್ ಮಾಡಿ ಅನ್ನೋರು. ಅಂಡ್ ಇನ್ನೊಂದು ಅದೇ ಒಂಚೂರು ಅರ್ನಿಂಗ್ಸ್ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಅದು ಮಾಡ್ತಿದ್ವಿ ಅಷ್ಟೇ. ಓಕೆ, ಅರ್ನಿಂಗ್ಸ್ ಜಾಸ್ತಿ ಆಗ್ತಾ ಇತ್ತು. ಇನ್ಸೆಂಟಿವ್ ಮೈನ್ ಇನ್ಸೆಂಟಿವ್ ಇಂಪಾರ್ಟೆಂಟ್. ಅಂದ್ರೆ ಇನ್ಸೆಂಟಿವ್ಸ್ ನಿಮ್ ತರನೇ ಸ್ಟಾರ್ಟಿಂಗ್ ಕೊಟ್ರ, ಆಮೇಲೆ ಇವಾಗೆಲ್ಲ ಎಲ್ಲಿ ಕೊಡ್ತಿಲ್ವಲ್ಲ. ಇವಾಗ ಏನ್ ಮಾಡ್ತಿದ್ದಾರೆ, ಇವಾಗ ನೀವೊಂದ್ ಗಾಡಿ ಹಾಕಿದೀರಾ, ಓಕೆ. ಈಗ ನನ್ಗೆ ಗೊತ್ತಿರಂಗೆ ಡೆಲಿವರಿ ಬಾಯ್ಸ್ ಇದ್ದಾಗ ಇಷ್ಟೊಂದು ಟೂ ವೀಲರ್ಗಳು ಇರ್ಲಿಲ್ಲ. ಈಗ ಈ ಬೈಕ್ ಟ್ಯಾಕ್ಸಿನ ನಂಬ್ಕೊಂಡು, ಈ ಅಗ್ರಿಗೇಟರ್ ಕಂಪನಿಗಳನ್ನ ನಂಬ್ಕೊಂಡು ಒಂದು 10,000 ಜನನಾದ್ರೂ ಬೈಕ್ ಹೊಸ ಗಾಡಿ ತಗೊಂಡಿದ್ದಾರೆ ಇದಕ್ಕೋಸ್ಕರ ಅಂತ ನಿಮ್ಗೆ ಅನಿಸ್ತಿದ್ಯಾ? 10,000 ಅಂತ ಏನಿಲ್ಲ, ಬೇಕಾದ್ರೆ ಇರೋ ಗಾಡಿಗಳೆಲ್ಲ ತುಂಬಾ ಜನ ಮಾಡ್ತಾ ಇರೋದು. ನನಗೆ ಗೊತ್ತಿರೋ ಪ್ರಕಾರ ಒಂದು 2,000ದಿಂದ 5,000 ಅಂತ ಪಕ್ಕ. ಒಂದು 2,000ದಿಂದ 5,000 ನಾನು ನೋಡ್ದಂಗೆ. ಒಂದು 10,000 ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಈ ಬೈಕ್ ಟ್ಯಾಕ್ಸಿಗೆ ಬಂದಿದಾರಲ್ಲ, ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಜನ ಯಾರು ಈ ಫುಡ್ ಡೆಲಿವರಿ ಮಾಡ್ತಿದ್ರಲ್ವಾ, ಸೊ ಅದ್ರಲ್ಲಿ ಐಡಿಗಳು ಬ್ಲಾಕ್ ಆಗಿರೋರು. ಅಲ್ಲ, ಈಗ ನಾನು ಹೇಳ್ತಾ ಇರೋದು ಅಷ್ಟೇ. ಇರೋ ಗಾಡಿ ಬಂದವ್ರೆ, ಒಂದಷ್ಟು ಜನ ಅಂತೂ ಬಂದವ್ರೆ. ಇರೋ ಗಾಡಿ ಇಷ್ಟೇ ಜನ ಅಂತ ಬಂದವ್ರೆ, ಹೊಸ ಗಾಡಿಗಳು ಹಾಕೊಂಡ್ ಬಂದವ್ರು ಅಲ್ವಾ? ಯಾವ್ದ್ರಲ್ಲಿ ಮಾಡ್ತಾವ್ರೆ? ಅಗ್ರಿಗೇಟ್ ಕಂಪ್ನಿಗಳಲ್ಲಿ, ಅಲ್ಲ ಗಾಡಿಗಳಲ್ಲ, ಇರೋ ಗಾಡಿಗಳಲ್ಲಿ ಮಾಡ್ತಾವ್ರೆ. ಇರೋ ಗಾಡಿಗಳಲ್ಲಿ ಅಲ್ವಾ? ಇರೋ ಗಾಡಿಗಳಲ್ಲೇ ಮಾಡ್ತಾವ್ರಲ್ಲ. ನಾವ್ ಇದಕ್ಕೆ ಅಂದ್ಬಿಟ್ಟೆ ಇನ್ವೆಸ್ಟ್ ಮಾಡಿದೀವಲ್ಲ 4 ಲಕ್ಷ. ಹೊಟ್ಟೆ ಉರಿತದ ಇಲ್ಲ ಸಮಯ? ಈಗ ನಾವೇನು ತಲತಲಾಂತರದಿಂದ ಐತಾ ನಮ್ಮ ಹತ್ರ ಆಟೋ? ಇಲ್ಲ. ಇದಕ್ ದುಡಿಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನೋಡ್ರಿ, ಇರೋ ಗಾಡಿಗಳಲ್ಲಿ 90% ಜನ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು ಇರೋ ಗಾಡಿಗಳಲ್ಲಿ. ಬಟ್ 90% ಜನ ಕ್ಯಾಬ್ ಡ್ರೈವರ್ಸ್, 90% ಜನ ಆಟೋ ಡ್ರೈವರ್ಸ್ ಇವ್ರು ನಂಬ್ಕೊಂಡೇ ಗಾಡಿಗಳು ಹಾಕಿದ್ದು. ಇವ್ರನ್ನ ದುಡಿಬೇಕು. ಸ್ಪೆಷಲಿ ಇದು ಬಂದ್ಮೇಲೆನೆ ಜಾಸ್ತಿ ಗಾಡಿಗಳಾಗಿದ್ದು. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಕ್ ಮೇನ್ ಕಾರಣ ಓಲಾ ಉಬರ್ ಅಂತ ನಾನು ಹೊಡೆದು ಹೇಳ್ತೀನಿ. ಅವೆರಡು ಕಂಪನಿಗಳೇ ಕಾರಣ ಮೇನ್. ಬೆಂಗಳೂರಲ್ಲಿ ವಿಪರೀತ ಟ್ರಾಫಿಕ್ ಜಾಸ್ತಿ ಆಗಕ್ ಮೇನ್ ಕಾರಣನೇ ಅವ್ರಿಬ್ರು. ಇವಾಗ ಮತ್ತೆ ಇಲ್ಲಿ ಇರೋ ಟ್ರಾಫಿಕ್ ಅಲ್ದರೆ ಅವ್ರು ಬೇರೆ ಸಪರೇಟ್ ಆಗೋದು ಇದು ತಗೋಬತ್ತವ್ರೆ, ಅವ್ರದೇ ಆದ ಗಾಡಿಗಳು. ಈಗ ನೋಡ್ರಿ, ದೊಡ್ಡ 5 ಸ್ಟಾರ್ ಹೋಟೆಲ್ಗಳೆಲ್ಲ ನಿಮ್ಗೆ ಈ ನಾವ್ ಮಾಡಲ್ ಇಲ್ದಿರೋ ಗಾಡಿಗಳಿಗೆ ಎಂಟ್ರಿ ಇಲ್ಲ. ಕರೆಕ್ಟ್. ಹೆಂಗ್ ಬಡ್ಕೊಂತಾರ ಗೊತ್ತಾ ಅವ್ರು, ಕ್ಯಾಬ್ ಅವ್ರು? ಅಷ್ಟಾಕೆ ಈ ನಡುವೆ ಇತ್ತೀಚೆಗೆ ಏರ್ಪೋರ್ಟ್ ಅದೆಲ್ಲೂ ಕೂಡ ಅವನಿಗೆ ಲೆಕ್ಕ ಇಲ್ಲಪ್ಪ ಅದು. ಅವನ ಅಗ್ರಿಗೇಟರ್ ಕಂಪನಿಗಳಿಗೆ ಲೆಕ್ಕ ಇಲ್ಲ ಅದು. 11 ಲಕ್ಷ 20 ಲಕ್ಷ ಕ್ಯಾಬ್ಗಳೆಲ್ಲ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ 11 ಲಕ್ಷ ರೂಪಾಯಿ ಅಂದ್ರೆ ಏನ್ ಸುಮ್ನೆನಾ? ಕಷ್ಟನೇ. ತಿಂಗಳಿಗೆ 11,000 ರೂಪಾಯಿ ಲೋನ್ ಸುಮ್ನೆನಾ? ಕಷ್ಟನೇ. ಈಗ ನಮ್ಮಂತ ಎಲ್ಲೋ ಈ ತರ ಮಿಡಲ್ ಕ್ಲಾಸ್ ಬೆಂಗಳೂರಲ್ಲಿ ದುಡ್ಕೊಂಡ್ ತಿನ್ನೋರ್ಗೆ 4 ಲಕ್ಷ ರೂಪಾಯಿ ಆಟೋ ಕಮ್ಮಿನಾ? ತಿಂಗಳಿಗೆ ನಂದು ಆಗ್ಲೇ ಒಂದು ಕೇಳೋಣ ಅನ್ಕೊಂಡೆ. ಈಗ ಈ ಕಂಪ್ನಿಗಳು ಬಂದಿದ್ದೆ ಫಸ್ಟ್ ಆಫ್ ಆಲ್ ಆಟೋ ಇಂದ ಅಲ್ವಾ? ಸೊ ಅವಾಗೆಲ್ಲ ಈ ಅಗ್ರಿಗೇಟ್ ಮೇ ಬಿ ನನಗೆ ಗೊತ್ತಿರೋ, ನನಗೂ ಐಡಿಯಾ ಇಲ್ಲ, ಕ್ಯಾಬ್ ಇಂದ ಬಂದಿದ್ದ ಆಟೋ ಇಂದ ಬಂದಿದ್ದ ಯಾವ್ದು ಈ ಅಗ್ರಿಗೇಟ್ ಕಂಪ್ನಿಯವರು? ಇದು ಫಸ್ಟ್ ಬಂದ್ಬಿಟ್ಟು ಊಬರ್ ಇಂಟರ್ನ್ಯಾಷನಲ್. ಅಂದ್ರೆ ಬೆಂಗಳೂರು ಕಾಲಿಟ್ಟಿರ್ಲಿಲ್ಲ. ಈ ತರ ಒಂದು ಟಾಪಿಕ್ ನ ತೋರ್ಸ್ಕೊಟ್ಟಿದೆ ಊಬರ್. ತರ ಅದು ಅಮೆರಿಕನ್ ಕಂಪನಿ ಇರ್ಬೋದು ಮೋಸ್ಟ್ಲಿ, ಎಲ್ಲಾ ಕಡೆನೂ ಇದೆ ಅದು. ಊಬರ್ ಫಸ್ಟ್ ಇತ್ತು. ಈ ಫಸ್ಟ್ ಬೆಂಗಳೂರು ಕಾಲಿಟ್ಟಿದ್ದು ಓಲಾದವನು. ನಮ್ಮ ಇದಕ್ಕೆ ಓಲಾದವ್ರು ಬಂದಿದ್ದು, ಓಲಾದವ್ರು. ಇವತ್ತಿಗೆ ನೋಡ್ರಿ, ಅವ್ರಿಗೆ ಇವತ್ತಿಗೇನೋ ನಿಮ್ ಗಾಡಿಗಳ ಕಂಪನಿ ಐತೆ, ಕರೆಕ್ಟ್ ಏನೋ ಎಲ್ಲ ಡ್ರೈವರ್ಗಳು ಕೊಟ್ಟಿರೋ ಭಿಕ್ಷೆ ಅನ್ಕೊಂಡ್ಬಿಡ್ಲಿ ಅವನು ಅವ್ರಿಗೆ. ಇವತ್ತಿಗೇನು ಎಷ್ಟು ಶೋರೂಮ್ಗಳು ಓಪನ್ ಮಾಡೋರಲ್ಲ, ಏನ್ ದೊಡ್ಡದಾಗಿ ಬೆಳೆದವ್ರಲ್ಲ. 2015ರಲ್ಲಿ ಅಟ್ಯಾಚ್ ಮಾಡ್ಕೊಂಡಿರೋ ಪ್ರತಿಯೊಬ್ಬ ಡ್ರೈವರ್ ಹಾಕಿರೋ ಭಿಕ್ಷೆ ಅದ ಅವ್ನಿಗೆ. ಅಂದ್ರೆ ಆ ಲೆಕ್ಕಾಚಾರಕ್ಕೆ ಇವತ್ತಿನ ನಾನು ಯೋಚನೆ ಮಾಡೋದಾದ್ರೆ ಈ ಬೈಕ್ ಟ್ಯಾಕ್ಸಿ ಬಂದಿರೋದು ಆಟೋ ಇಂದಾನೆ. ಯಾಕಂದ್ರೆ ಆವಾಗ ಕಂಪ್ನಿಗಳಿಗೆ ನೀವು ಸಪೋರ್ಟ್ ಮಾಡಿದಕ್ಕೆ ಇವಾಗ ನಿಮ್ಮನ್ನ ರಿವೆಂಜ್ಗೆ ಅಂತನೋ ಇಲ್ಲ, ಅಥವಾ ನಿಮ್ಮನ್ನ ಇದ್ ಮಾಡ್ಕೊಳ್ಳೋಕೋಸ್ಕರ ಈ ಬೈಕ್ ಟ್ಯಾಕ್ಸಿ ಕೂಡ ಸಪೋರ್ಟ್ ಗಿಪೋರ್ಟ್ ಎಲ್ಲ ಏನಿಲ್ಲ. ಸಪೋರ್ಟ್ ಯಾವನು ಮಾಡಿಲ್ಲ, ನಂಬಿಟ್ಟು ಅವನ ಅಷ್ಟೇ. ನಂಬಿಬಿಟ್ಟು ನಾನು ಒಂಥರ ನಮ್ದೆ ಐತಪ್ಪ, ದುಡಿಮೆ ಐತೆ, ದುಡಿಮೆ ಕೊಡ್ತಾನೆ ಅಂತ ನಾನ್ ನಂಬದೆ. ಇನ್ನು ಅದೆಷ್ಟೋ ಜನ ಅವನ್ನ ನಂಬ್ಕೊಂಡು
ಅಲ್ಲ ಅಣ್ಣ ಯಾರನ್ನ ಅಣ್ಣ ತಮ್ಮನ್ ನಂಬಿಟ್ಟು 1 ಲಕ್ಷ ಕಾಸು ಕೊಡ್ತೀಯ ಅಣ್ಣ ನೀನ್ ಅವ್ನಿಗೆ? ಖಂಡಿತ ಕೊಡಲ್ಲ. ಈ ಬೋಳಿ ಮಕ್ಳು ನಂಬ್ಕೊಂಡು 4-5 ಲಕ್ಷ ರೂಪಾಯಿ ಕಾರ್ 10 ಲಕ್ಷ ರೂಪಾಯಿ ಕಾರು 4 ಲಕ್ಷ ರೂಪಾಯಿ ಆಟೋ ಹಾಕದ್ವಲ್ಲ, ಈ ನನ್ನ ಮಕ್ಳು ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ, ಮೋಸ ಅಲ್ವಾ ಅದು? ಖಂಡಿತ ಅಲ್ವಾ? ಖಂಡಿತ. ಕೇಳ್ರಿ ನೀವು ಬೇಕಾದ್ರೆ ಎಷ್ಟು ಜನ ಹೋಗ್ಬಿಟ್ಟು ರಿಯಾಲಿಟಿ ಚೆಕ್ ಮಾಡಕ್ ಕೇಳ್ರಿ. ಹ್ಮ್. ನೀನ್ ಯಾರು ನಂಬ್ಕೊಂಡ್ಬಿಟ್ಟು ಹಾಕ್ದಪ್ಪ? ಏನ್ IT-BT ಇಲ್ಲ, ಕಂಪನಿಗಳನ್ನ ಅದನ್ನ ನಾವು ಒಪ್ಕೊಂತೀವಿ. 1000 ಜನ ಕೇಳಿದ್ರೆ 1000 ಜನದಲ್ಲಿ ನನಗೆ ಗೊತ್ತಿರೋ ಇವಾಗ ಇವನ್ ಮೇಲೆ ಏನ್ ಕೇಸ್ 200 ಹಾಕ್ಬೇಕು ಜನ ನಾವು? ಇದನ್ನ ಹೇಳ್ರಿ. 200 ಜನ ಅಪ್ಲಿಕೇಶನ್ ಈಗ ಯಾರು ಮೊದ್ಲು ಈಗ ಇರೋದು ರಿಯಾಲಿಟಿ ಮಾತಾಡೋದಾದ್ರೆ ಹಾ. ಮೊದ್ಲೆಲ್ಲ ಆಟೋ ಜನ ನೀವ್ ಆಗ್ಲೇ ಅಂದ್ರಿ ಅಲ್ವಾ, ಸೊ ಆಟೋ ಅಂದಾಗ ಆಮೇಲೆ ನಮ್ ಜನಗಳು ಮಾತಾಡ್ತಾರೆ ಇವಾಗ, ಹ್ಮ್. ಆಟೋದವ್ರು ಕರ್ದ್ ಕಡೆ ಬರಲ್ಲ, ಹ್ಮ್. ಹಂಗ್ ಬರಲ್ಲ, ಹಿಂಗ್ ಬರಲ್ಲ, ಅದ್ ಬರಲ್ಲ, ಇದ್ ಬರಲ್ಲ ಅಂದ್ಬಿಟ್ಟು. ಇವ್ರು ಹೆಂಗ್ ಹೇಳ್ರಿ, ಹ್ಮ್. ಈ ಒಂದು ಪಬ್ಲಿಕ್ ಟಾಯ್ಲೆಟ್ ಹೋಗ್ಬಿಟ್ರು ಹ್ಮ್. ಅಲ್ಲ ಅವ್ನ್ ಕಾಸು ಕೇಳ್ಬಾರ್ದು. ಹ್ಮ್. ಫೋನ್ ಪೇ ಇಲ್ವಾ, ಆನ್ಲೈನ್ ಆಗ್ಬೇಕಲ್ಲಿ. ಹ್ಮ್. ಒಂದ್ ಮನೇಲಿ ಏನೋ ಒಂದ್ ಅರ್ಜೆಂಟ್ ಇರ್ತದೆ, ಕುತ್ಕೊಂಡಿದ್ ಜಾಗದಲ್ಲೇ ಫುಡ್ ಆರ್ಡರ್ ಮಾಡಿರ್ಬಿಡ್ತಾರೆ. ಕರೆಕ್ಟ್. ಅವನು ಡೆಲಿವರಿ ಬಾಯ್ ಕೆಳಗಡೆ ಬರೋದಲ್ದರೆ ಮೇಲ್ಕ್ ಬಂದ್ ತಗೊಂಬಂದು ಬೆಲ್ ಹೊಡೆದ್ಬಿಟ್ಟು ತಗೊಂಬಂದ್ ಕೊಡ್ಬೇಕು. ಹೌದು. ಆನ್ಲೈನಾ? ಕರೆಕ್ಟ್. ಮನೆ ಖಾಲಿ ಮಾಡ್ತಾರೆ ಅಲ್ವಾ? ಈ ಪೋರ್ಟಲ್ ಬುಕ್ ಮಾಡ್ಬಿಟ್ರೆ ಮನೆ ಮುಂದಕ್ಕೆ ಬರ್ಬೇಕು ಟೆಂಪೋ. ಅಷ್ಟ್ ದೂರ ದೊಡ್ಡ ಸಾಮಾನು ಇದೆಯಪ್ಪ, ಅಷ್ಟ್ ದೂರ ಹೋಗಲ್ಲ, ಇಲ್ಲಿಗೆ ಬನ್ನಿ ಅಂತಾರೆ ಅಲ್ವಾ? ಆಟೋ ಅಂದ್ರೆ ಏನಕ್ಕೆ ಇವ್ರು ರೋಡ್ಗೆ ಬರ್ಬೇಕು ಕಿಸಿಯಕ್ಕೆ? ಹ್ಮ್. ಬುಕ್ ಮಾಡಕ್ ಹೇಳ್ಬೇಕು. ಮತ್ತೆ ಅಲ್ಲಿಗೆ ಬಂತಲ್ಲ ಈ ಅಪ್ಲಿಕೇಶನ್ ಯೂಸ್ ಮಾಡುವ ಪರಿಸ್ಥಿತಿ ಬರುತ್ತಲ್ಲ ಅವಾಗ್ಲೂ. ತಂದಿಟ್ಟವ್ರಲ್ಲ ಇವ್ರು, ಆಟೋದವ್ರನ್ನ ಏನಕ್ಕೆ ಬೈ ಮಾಡ್ತೀರಾ ನೀವು? ಅಲ್ವಾ? ಅಲ್ಲ ಈಗ ಓಪನ್ ಅಪ್ ಆಗಿರ್ಬೇಕಾದ್ರೆ ಈ ಕಂಪ್ನಿ ಈ ಲೆವೆಲ್ ಬರಕ್ಕೆ ಜನ ಉಗಿಯೋ ಜನಗಳಿಗೆ ಹೇಳ್ತಾರ ಅವಾಗ- ನಾವ್ ಅದ್ರಾಗ ಇನ್ನೊಂದ್ ಮಾತಿಲ್ಲ. ಜನಗಳಿಗೂ ಕಂಫರ್ಟಬಲ್ ಇಂಪಾರ್ಟೆಂಟ್, ಹೌದು. ನಮ್ಗೂ ಕಂಫರ್ಟಬಲ್ ಇಂಪಾರ್ಟೆಂಟ್. ಕರೆಕ್ಟ್. ಈಗಿನ ಜನರೇಷನ್ ಹೆಂಗಂದ್ರೆ, ಈಗ ನನ್ಗಾದ್ರೂನು ಈಗ ನಮ್ಮ ಹಳೆ ಡ್ರೈವರ್ಗಳಿಗೆಲ್ಲ ಎಕ್ಸ್ಟ್ರಾ ಕೇಳಿ ಅಭ್ಯಾಸ, ಉಗಿಸ್ಕೊಂಡ್ ಅಭ್ಯಾಸ. ನಮ್ಗೇನಪ್ಪಾ ಅಂದ್ರೆ ಆಟೋ ಇವಾಗ ಬರೋರಂತೂ ಅವ್ರಿಗೆ ಆಟೋ ತಗೊಂಡ್ಬಿಟ್ರೆ ರೋಡ್ ಮೇಲೆ ಬಾಡಿಗೆ ಹೆಂಗ್ ಓಡಿಸ್ಬೇಕು, ರೋಡ್ ಮೇಲೆ ಅಂದ್ರೆ ಈ ಅಗ್ರಿಗೇಟರ್ ಕಂಪನಿನ ಬಿಟ್ಬಿಟ್ಟು ಹೆಂಗ್ ದುಡಿಮೆ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಒಂದು 100 ರೂಪಾಯಿ ಮಾಡಲ್ಲ ಅವ್ರು. ಸತ್ಯ. ಹೋಗ್ಬಿಟ್ಟು ಯಾರ ಹತ್ರ ಹೆಂಗ್ ಬಾಡಿಗೆ ಮಾತಾಡ್ಬೇಕು, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಕರೆಕ್ಟ್. ಸೊ ಮೋಸ್ಟ್ 5 ಕಿಲೋಮೀಟರ್ ಫಾರ್ ಎಕ್ಸಾಂಪಲ್ 5 ಕಿಲೋಮೀಟರ್ ಎಷ್ಟು ತಗೋಬೇಕು ಕೂಡ ಗೊತ್ತಿರಲ್ಲ ಅವ್ರಿಗೆ, 1 ಕಿಲೋಮೀಟರ್ ಎಷ್ಟು ತಗೋಬೇಕು ಕೂಡ ಗೊತ್ತಿರಲ್ಲ ಅವ್ರಿಗೆ. ಕರೆಕ್ಟ್, ಒಪ್ಕೊಂತೀನಿ. ಅವರೆಲ್ಲ ಈ ಕಂಪನಿಗಳು ನಂಬಿಟ್ಟೆ ಹಾಕೊಂಡಿದ್ದು. ಖಂಡಿತ. ಸೊ ಅದನ್ನೇ ಜನಗಳು ಅಷ್ಟೇ, ಬರೀ ಎಕ್ಸ್ಟ್ರಾ ಕೇಳ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ. ಅಲ್ಲಿ ಎಲ್ಲಿ ಯಾವ ರೆಡ್ ಝೋನ್ಗಳು ಇರ್ತವೆ ಅಲ್ಲಿ ಎಕ್ಸ್ಟ್ರಾ ಕೇಳ್ತಾರೆ. ಅಲ್ಲಿರೋವಾಗ ನೀವು ಫಸ್ಟ್ ಮುಂಜಾಗ್ರತೆ ಮಾಡ್ಕೊಬಿಡ್ಬೇಕು ಅಲ್ವಾ? ಇಲ್ಲೆಲ್ಲ ಜಾಸ್ತಿ ಅಪ್ಪ ಆಟೋಗಳು ಸಿಕ್ಕಲ್ಲ, ಫಿಕ್ಸ್ ಆಗ್ಬಿಡ್ಬೇಕು ನೀವು. ಆಟೋಗಳು ಸಿಕ್ಕಲ್ಲ ಕೇಳಬಾರ್ದು, ಏನಿದ್ರು ಸಪ್ರೇಟ್ ಆಗಿ ಬುಕ್ ಮಾಡ್ಕೊಂಡ್ಬಿಡ್ಬೇಕು. ಹೋದ್ರೆ ಬುಕಿಂಗ್ ಅಲ್ಲಿ ಹೋಗ್ಬೇಕು. ಇಡೀ ಜಗತ್ತೇ ಆನ್ಲೈನ್ ಅಲ್ಲಿ ನಡಿಬೇಕಾದ್ರೆ ಆಟೋ ಡ್ರೈವರ್ ಯಾಕೆ ಆಫ್ಲೈನ್ ಅಲ್ಲಿ ಬರ್ಬೇಕು? ಅದಕ್ಕೂ ಮೀರಿ ನಿನ್ಗೆ ಇಲ್ವಾ ಪೇಷನ್ಸ್ ಇಲ್ವಾ? ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬಿಟ್ಟು ಅದ್ರಲ್ಲಿ ಬುಕ್ ಮಾಡಕ್ ಆಗಲ್ಲ, ಕೊಡು ಎಕ್ಸ್ಟ್ರಾ, ಹೋಗು ಲೂಟಿಕ್ ಹೋರ ಹತ್ರ. ಅವ್ನು ಯಾವನ ಒಬ್ಬನ್ ಮಾಡೋ ತಪ್ಪಿಗೆ ಏನ್ ಊರಲ್ಲಿರೋ ಆಟೋ ಡ್ರೈವರ್ಗಳನ್ನೆಲ್ಲ ನೀನ್ ಲೂಟಿಕ್ ಹೋರ ಅನ್ನೋ ತಪ್ಪಲ್ವಾ ಅದು? ನಾನು ಓಪನ್ ಅಪ್ ಆಗಿ ನಿಮ್ಮ ಹತ್ರ ಒಂದ್ ಕೇಳ್ಬೇಕಂತಂದ್ರೆ, ನಿಮ್ ಪ್ರಕಾರ ಈಗ ಜನ ರೋಡ್ಗೆ ಬಂದು ಮೊದ್ಲಿನ ಜೀವನ ಹೆಂಗಿತ್ತು ಅಂದ್ರೆ ಈ ಅಪ್ಲಿಕೇಶನ್ ಬರಕ್ ಮುಂಚೆ ಹೆಂಗಿತ್ತು ಅದೇ ತರ ಮುಂದೆ ನಡಿಬೇಕಾ, ಇಲ್ಲ ಅಂದ್ರೆ ಅಪ್ಲಿಕೇಶನ್ ನಡೀಲಿ, ಅಪ್ಲಿಕೇಶನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ, ನಾವು ಅಲ್ಲಿಗೆ ಬರ್ತೀವಿ ಅಂತ? ಅದೆಲ್ಲ ಬಂದ್ಬಿಟ್ಟು ತಿರುಕನ ಕನಸು. ಅದು ನೀವ್ ಹೇಳಿದ್ರಿ ಗೊತ್ತಾ, ಫಸ್ಟ್ ಪಾಯಿಂಟ್ ಹೇಳಿದ್ರಿ ಗೊತ್ತಾ, ಅದು ತಿರುಕನ ಕನಸು. ಆಗಲ್ಲ ಅಂತೀರ? ಮಲ್ಕೊಂಡಾಗ ಬೆಳಗ್ಗೆ ನೋಡಿದ್ರೆ ನನ್ನ ಹತ್ರ ಒಂದ್ BMW ಕಾರ್ ಬಂದ್ಬಿಡ್ತು, ಕೇಳ್ಕೊಳ್ಳಿ ನೀವು, ಒಂದ್ BMW ಕಾರ್ ಬಂದ್ಬಿಡ್ತು, ಅಂಬಾನಿ ಮನೆಗ್ ಬಂದ್ಬಿಟ್ಟಿದ್ರು, ಬೆಂಗಳೂರಲ್ಲಿ ಒಂದ್ ಫ್ಲಾಟ್ ನಿಮ್ ಹೆಸರು ಮಾಡ್ಕೊಟ್ಬಿಟ್ಟು ಹೋಗ್ಬಿಟ್ರು, ನಡೀತದ ಇದು? ನಡೆಯಲ್ಲ. ಅದೇ ತರಾನೇ ಜನ ರೋಡ್ ಬರಲ್ಲ, ನಾವು ರೋಡಲ್ಲಿ ಬಾಡಿಗೆ ಓಡಿಸಲ್ಲ. ಯಾಕಂದ್ರೆ ಯಾರು ಜನ ಬದಲಾಗ್ಬೇಕಂತೀರಾ? ಜನ ಬದಲಾಗದಲ್ಲ, ನಾವು ಲಾಸ್ಟ್ ಟೈಮ್ ಹೇಳಿದ್ರೆ ನಾವು ಬದಲಾಗಿದ್ವಿ, ಜನ ಬದಲಾಗಿ ಅಷ್ಟೇ ನಾವು ಬದಲಾಗ್ಬಿಟ್ಟಿದ್ದೀರಿ. ನೀವು ಬುಕ್ ಮಾಡ್ಕೊಳ್ಳಿ ಅಷ್ಟೇ, ಮಾಡ್ಕೊಳ್ಳಿ. ಬುಕಿಂಗ್ ನಿಮ್ಗೂನು ಅದೇ, ನೀವೂನು ಸೇರ್ಸಿದ್ರಿ, ನಾವೂನು ಸೇರ್ಸಿದ್ವಿ. ನಿಮ್ಮಿಂದ ನಮಗ್ ತೊಂದ್ರೆ ಇತ್ತು, ನಮ್ಮಿಂದ ನಿಮ್ಮ ಹತ್ರ ಉಗಿಸ್ಕೊಳ್ಳೋದು ನಮ್ಗೆ ಇಷ್ಟ ಇರ್ಲಿಲ್ಲ, ನಮ್ಮ ಹತ್ರ ಬಂದು ಎಕ್ಸ್ಟ್ರಾ ಕೊಟ್ಕೊಂಡ್ ಕೂತ್ಕೊಳ್ಳೋದು ನಿಮ್ಗೆ ಇಷ್ಟ ಇರ್ಲಿಲ್ಲ. ಸೊ ಇಬ್ರು ಸೇರಿ ತಗೊಬಂದಿದ್ದು ಈ ಆನ್ಲೈನ್ ಸಂಸ್ಥೆಗಳನ್ನ ತಗೊಳ್ಳಿ, ಅಲ್ಲೇ ಬುಕ್ ಮಾಡ್ಕೊಳ್ಳಿ. ಅಲ್ಲೇ ಮೋಸ್ಟ್ ಆಫ್ ದ 95% ಆಟೋ ಡ್ರೈವರ್ಸ್ ಇರೋದು ಆನ್ಲೈನ್ ಸಂಸ್ಥೆಲೆ. ಹೆಂಗಾಗ್ಬಿಡಿದ್ರೆ ಗಂಟೆ ಈ ಕಡೆಯಿಂದ ಆ ಕಡೆ ಹೊಡಿತಾರೆ, ಆ ಕಡೆಯಿಂದ ಈ ಕಡೆ ಹೊಡಿತಾರೆ ಅಷ್ಟೇ. ಮತ್ತೆ ಇದರಲ್ಲಿ ಕಂಪ್ನಿ ಅವನು ಇಬ್ಬರನ್ನು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಬೆಳೀತಾನೆ. ಇದು ನೋಡ್ರಿ ಇವಾಗ ಹೇಳ್ದಲ್ಲ, ಇದು ಮೈನ್ ಇಂಪಾರ್ಟೆಂಟ್. ಈ ಕಡೆ ಈಗ ನಮ್ಗೆ ಹೆಂಗ್ ಮಾಡ್ಬಿಟ್ಟು ಗೊತ್ತಾ, ಈಗ ಇವ್ರಿಗೂ ಪೆಟ್ಟ ಮಾಡಿಸ್ತಾ ಇರೋದು ಯಾರು? ಇವಾಗ ಇದನ್ನ ಮಾಡಿಸ್ತಾ ಇರೋದು ಯಾರು? ಇದೇನ್ ಜನಗಳಿಗೆಲ್ಲ ಉಗಿಸ್ತಾವ್ರಲ್ಲ, ಜನಗಳ ಕೈಯಲ್ಲಿ ಆಟೋ ಡ್ರೈವರ್ಗೆ ಉಗಿಸ್ತಾವ್ರಲ್ಲ, ಇದನ್ನ ಮಾಡ್ತಾ ಇರೋದು ಯಾರು ಅನ್ಕೊಂಡಿದ್ದೀರಾ? ಯಾರು? ಅವ್ರುಗಳೇ, ಕಂಪ್ನಿ ಅವ್ರೆ. ಯಾವ ರೀತಿ? ಅವ್ರಿಗೆ ಆಟೋಗಳು, ಅವ್ರದೇ ಸಂಸ್ಥೆಗಳು ಬರ್ಬೇಕು, ಈಗ ಅವ್ರದೇ ಆಟೋಗಳು ಬರ್ಬೇಕು. ಆಟೋದವ್ರ ಬಗ್ಗೆ ಫುಲ್ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ಬಿಡ್ಬೇಕು. ಯಾವ್ದ್ರಲ್ಲಿ? ಜನಕ್ಕೆ. ಅದೆಲ್ಲ ಒಂದ್ ಬಿಸ್ನೆಸ್ ಟ್ರಿಕ್ ಅಣ್ಣ, ಸುಮ್ನೆ ಹೋಗಿ ಉದ್ರಿಲ್ಲ ಕೂದಲು ನಮ್ದು. ಎಲ್ಲಾ ಬಿಸ್ನೆಸ್ ಮ್ಯಾನ್ಗಳು ಏನೇನು ಯೂಸ್ ಮಾಡ್ತಾರೆ,
ಇವಾಗ ಒಂದ್ ಮಾಲ್ಗೆ ಹೋದ್ರು ನೋಡ್ರಿ, ಮಾಲ್ಗೆ ಹೋದ್ರು ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದೀನಿ. ಮಾಲ್ಗೆ ಹೋಗಿದ್ದೆ ಫಸ್ಟ್ ಏನಿರ್ತದೆ, ಅಟ್ರಾಕ್ಷನ್ ಮಾಡಕ್ಕೆ ದೊಡ್ಡವ್ರಿಗೆ ಏನ್ ಬೇಕು ಅದಿರ್ತದೆ. ಎಕ್ಸಿಟ್ ಅಲ್ಲಿ ಏನಿರ್ತದೆ, ಚಿಕ್ಕ ಮಕ್ಳಿಗೆ ಏನೇನ್ ಬೇಕು ಅದಿರ್ತದೆ. ಹೋಗೋ ಟೈಮಲ್ಲಿ ಒಂದ್ 4-5 ಎಲ್ಲ ಆಗೋಗ್ಬಿಟ್ಟೈತಿ, ಇದೇನೋ ಒಂದ್ 100-200 ಇವ್ರದೊಂದ್ ಕಾಟ ಅನ್ನೋ ತರ ಈ ಬಿಸ್ನೆಸ್ ಮ್ಯಾನ್ ಗಳು ಇದೊಂಥರ ಟ್ರಿಕ್. ಇವಾಗ ಏನಾಗ್ತದೆ, ಜನಗಳಲ್ಲಿ ಆಟೋ ಡ್ರೈವರ್ಸ್ ಗಳ ಬಗ್ಗೆ ಈ ನ್ಯೂಸ್, ಕೆಲವೊಂದು ಕಲ್ಬೆರಕೆ ನ್ಯೂಸ್ ಚಾನೆಲ್ಗಳಿಗೆ ಒಂದ್ ಸ್ವಲ್ಪ ಏನೋ ಯಾವ್ದೋ ಒಂದ್ ರುಚಿನೋ ತೋರ್ಸ್ಬಿಟ್ಟು, ಇಲ್ಲ ಫ್ರೆಂಡ್ಶಿಪ್ ಅಲ್ಲಿ ಏನೋ ಒಂದ್ ಮಾತುಗಳು ಆಡ್ಕೊಂಡು ಆಟೋದವ್ರ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ರಿ, ಇದ್ರ ಬಗ್ಗೆ ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ರಿ ಅಂದ್ಬಿಟ್ಟು ಮಾಡಿಸ್ಬಿಡ್ತಾರೆ. ನಾವು ಮಾನಸಿಕವಾಗಿ ಕುಗ್ಗೋಗ್ಬಿಡ್ಬೇಕು. ಏನಪ್ಪಾ ಜನಗಳು ಹಿಂಗುಗೀತಾವ್ರು, ನಮ್ಗೆ ಬೇಡಪ್ಪ, ನಾವ್ ಇದನ್ನೇ ಆನ್ಲೈನ್ ಮಾಡ್ಕೊಂಡ್ಬಿಡೋಣ ಅನ್ನೋ ಮನಸ್ಥಿತಿ ಬರ್ತದ ನಮ್ಗೆ. ಈಗ ಜನಗಳ ಹತ್ರನು ಅಷ್ಟೇ, ಅವ್ರ ಪ್ರೋಗ್ರಾಮ್ ಮಾಡೋರ್ನು ಅಷ್ಟೇ. ಇವಾಗ ನೋಡ್ರಿ, ಇದಿಷ್ಟು ಮಾಡ್ಕೊಂಡಿದೀರಾ ನೀವೇನ್, ನಾನ್ ಮಾತಾಡಿರೋದೆಲ್ಲ ಟೆಲಿಕಾಸ್ಟ್ ಮಾಡಿರ್ಬೇಕು ನೀವು. ಅವ್ರು ಹಂಗ್ ಮಾಡ್ತಾರ? ಅವ್ರು ಮಾಡಲ್ಲ. ಅವ್ರಿಗೆ ಏನ್ ಬೇಕೋ ಅವ್ರು ತಗೊಂತಾರೆ. ಅವ್ರು ಹಂಗ್ ಮಾಡ್ತಾರ? ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ಬೇಕಾ? ನೆಗೆಟಿವಿಟಿ ಸೋಷಿಯಲ್ ಮೀಡಿಯಾ ಬಂದಿದ್ದು ಇದೊಂದು ಆಟೋ ಡ್ರೈವರ್ಗಳ ಕಡೆಯಿಂದ, ಎಲ್ಲ ನಮ್ಮ ಚಾಲಕರ ಸಂತತಿ ಕಡೆಯಿಂದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ, ಮೆಟಾ ಕಂಪನಿಗಾಗಿರ್ಬೋದು, ಯೂಟ್ಯೂಬ್ ಕಂಪನಿಗಾಗಿರ್ಬೋದು, ದೊಡ್ಡ ತುಂಬಾ ಧನ್ಯವಾದಗಳು ಹೇಳ್ಬೇಕು ನಾವು. ಹೆಂಗೆ ಇದ್ರಲ್ಲಿ ಹಂಗೆಲ್ಲ ನಡೆಯೋಲ್ಲ. ಈಗ ನಾನು ಮಾಡಿರೋದಲ್ಲ ನೀನ್ ಪೋಸ್ಟ್ ಮಾಡ್ಬೇಕು ನೀನು, ಇಲ್ಲಾಂದ್ರೆ ವಿಡಿಯೋನೇ ಹಾಕಕ್ಕಿಲ್ಲ ಅಲ್ವಾ? ಇದ್ರಲ್ಲ ಇದು ಸತ್ಯತೆ. ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಅವ್ರು ತೋರ್ಸೋದ್ನೇ ನಾವು ಇದೇ ಸತ್ಯ ಅನ್ನಂಗಿತ್ತು. ಇವಾಗ ಹಂಗಿಲ್ಲ, ಇವಾಗ ಬಂದ್ಬಿಡ್ತದೆ. ಅವ್ರ ಬಾಯಿ ಒಳಗೊಳಗಡೆ ಮಾಡ್ಸಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ತದೆ ಎಲ್ಲ. ನಾವ್ ಮಾಡ್ತೀವಿ ಪ್ರೋಗ್ರಾಮ್ಗಳು. ನಮ್ಮ ಆಟೋದವ್ರಿಗೆ ನಮ್ ದೊಡ್ಡಪ್ಪ ಚಿಕ್ಕಪ್ಪದಿರ್ಗೆಲ್ಲ ತಗೊಂಡ್ ಹೋಗ್ಬಿಟ್ಟು ಹಿಡಿದ್ಬಿಟ್ರೆ ಕಾಂದಾನೇ ಎಳ್ದ್ ಬಿಡ್ತಾರೆ. ಇನ್ನು ಯಾರಿಗೂ ಆಮೇಲೆ ಇನ್ನೊಂದು ರೋಡಲ್ಲಿ ಜಗಳ ಆಡ್ತಾರೆ, ಹೆಂಗಂದ್ರ ಹಂಗ್ ಬರ್ತಾರೆ ಆಟೋ ಡ್ರೈವರ್ಗಳು, ಹಂಗಿಂಗಂತೆಲ್ಲ ಮಾತಾಡ್ತಾರೆ ಕೆಲವೊಬ್ರು. ಒಂದಷ್ಟು ನಡೀತವೆ, ಎಲ್ಲ ಒಂದಷ್ಟು ನಡೀತವೆ. ಯಾರು ಇವಾಗ ನೋಡ್ರಿ, ಅವ್ರಿಗೆಲ್ಲ ಎಲ್ಲೋ ಒಂದೊಂದು ಏನೋ ಒಂದು ಖಿನ್ನತೆಯಿಂದಾನೇ ಆಟೋ ಡ್ರೈವರ್ಗಳಾಗಿರ್ತಾರೆ ಅಲ್ವಾ? ಇವಾಗ ನಾನು ಓದಿರ್ತೀನಿ, ನಾನು ಗೌರ್ಮೆಂಟ್ ಸಿಕ್ಕಿಲ್ಲ, ಗೌರ್ಮೆಂಟ್ ಇದು ಏನೋ ಒಂದು ಕೆಲಸ ಸಿಕ್ಲಿಲ್ಲ ಅಂದ್ಬಿಟ್ಟು ಆಟೋ ಡ್ರೈವರ್ ಆಗಿರ್ತೀವಿ. ಬೇರೆ ಒಂದು ಕಾರಣಕ್ಕೆ ಆಟೋ ಡ್ರೈವರ್ ಆಗಿರ್ತೀವಿ. ಆಟೋ ಡ್ರೈವರ್ಗಳಲ್ಲೂ ಎಲ್ಲ ಯಂಗೆಸ್ಟ್ಗಳಿಲ್ಲ, ಎಲ್ಲ ಬುದ್ಧಿವಂತರಿಲ್ಲ ಅಲ್ವಾ? ಎಷ್ಟು ಜನ ವಯಸ್ಸಾಗಿರೋರು ಇದಾರಣ, ಅವ್ರಿಗೆ BP ಇಲ್ವಾ, ಶುಗರ್ ಇಲ್ವಾ? ಮತ್ತೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾವ್ದೋ ಒಂದು ಬ್ಯಾಂಕ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಗ್ರಾಹಕ ಹೋಗ್ಬಿಟ್ಟು ಏನಾರ ಹೆಚ್ಚು ಕಡಿಮೆ ಮಾತಾಡ್ಬಿಟ್ರೆ ಸುಮ್ನಿರ್ತಾನ ಅವ್ನು ಮಾಡ್ತಾ ಇರೋದೇ ಅಲ್ಲಿ ಇನ್ನೊಂದ್ ಏನೋ ಕೆಲ್ಸಕ್ಕೆ. ಇಲ್ಲ, ಇಲ್ಲಿ ಜನ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೊಂದು ಮಾತು ಹೇಳ್ತೀನಿ ಬ್ರೋ, ನಾನೊಬ್ಬ ಡೆಲಿವರಿ ಬಾಯ್, ನಾನು ಒಂದು ಓಡಿಸೋದ್ರಿಂದ. ಈಗ ನೋಡಿ, ಬ್ಯಾಂಕ್ ಅಲ್ಲಿ ಅಥವಾ ಯಾವ್ದೋ ಒಂದು ಪ್ರೊಫೆಷನಲ್ ಕೆಲಸ ಮಾಡ್ತಿರೋದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಅಂತಾರೆ, ಅಣ್ಣ ಅಂತಾರೆ. ಅವ್ರಿಗೆ ಚೆನ್ನಾಗಿ ಕೆಲಸ ಆಗ್ಬೇಕು, ಚೆನ್ನಾಗಿ ಮಾತಾಡ್ತಾರೆ. ಅದೇ ರೆಸ್ಪೆಕ್ಟ್, ಅದೇ ಇದನ್ನ ನಮ್ಮ ಹತ್ರ ಯಾಕೆ ಮಾತಾಡಲ್ಲ ಅನ್ನೋದೇ. ಈಗ ನಾವು ಈಗ ಎಕ್ಸಾಂಪಲ್ ಆಟೋ ಅಂತ ತಗೊಂಡ್ರೆ, ನಿಮ್ಮನ್ನೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೀವು ನಮ್ಮನ್ನ ಕುತ್ಕೊಂಡಾಗ ಕರ್ಕೊಂಡು ಕೂರಿಸಿ, ಸೊ ಯಾಕೆ ರೆಸ್ಪೆಕ್ಟ್ ಕೊಡಲ್ಲ ಅಂತ. ಈ ನಡುವೆ ನೀವು ಪಬ್ಲಿಕ್ ಲೈಫ್ ಒಳಗಡೆ ಬಂದಿರೋದು ಯಾವ್ದು, ಟ್ಯಾಕ್ಸಿ ಮಾಡ್ಕೊಂಡು. ಇವಾಗ ಅರ್ಥ ಆಗ್ತಾ ಇತ್ತು ನಿಮ್ಗೆ. ನಾವ್ ಅವಾಗಿಂದ ಹಂಗೆ ಇರೋದು, ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ.